ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಹೈದರಾಬಾದ್ ಟೈಪ್ನ ಫ್ಯಾನ್ನ ಬುಷ್ ಯಾವ ರೀತಿ ರಿಮೂವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೆಲವು ಫ್ಯಾನ್ಗಳಲ್ಲಿ ಕ್ಲಾಂಪ್ ಸಿಸ್ಟಮ್ ಇರುತ್ತೆ, ಅದನ್ನು ಬಿಚ್ಚಿ ಈಸಿಯಾಗಿ ಬುಷ್ನ ರಿಮೂವ್ ಮಾಡ್ಬೋದು. ಬಟ್ ಇದರಲ್ಲಿ ಫುಲ್ಲು ಮೋಲ್ಡೆಡ್ ಬರುತ್ತೆ, ಸೊ ಕ್ಲಾಂಪ್ನ ಬಿಚ್ಚೋದು ಸಮಸ್ಯೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೋಡಿ, ಈ ಥರ ರೌಂಡ್ ಬರುತ್ತೆ, ಅಲ್ಲಿ ಒಂದು ಸೈಡ್ ಕಟ್ ಮಾಡಿ ಆನಂತರ ನಾವು ಬುಷನ್ನು ಕೂರಿಸಿ ಒಂದು ರೌಂಡ್ ರಿಂಗ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಕೂರಿಸ್ಬೇಕಾಗುತ್ತೆ. ಕೆಲವರೆಲ್ಲ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಫುಲ್ ಬಾಡಿನೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಚೇಂಜ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ರೌಂಡ್ ಸ್ಟ್ರಕ್ಚರ್ ಒಳಗಡೆ ಅದು ಪಂಚಾಗಿರುತ್ತೆ, ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು. ನೋಡಿ, ಅಲ್ಲಿ ಒಂದು ಸೈಡ್ ಕಟ್ ಮಾಡಿದ್ದೇನೆ. ಬೇರೆ ಥರಕ್ಕೆಲ್ಲ ಕ್ಲಾಂಪ್ ಬರುತ್ತೆ, ಅದನ್ನು ರಿಮೂವ್ ಮಾಡಿ ಈಸಿಯಾಗಿ ನಾವು ಬುಷ್ ಚೇಂಜ್ ಮಾಡ್ಬೋದು. ಇದರಲ್ಲಿ ಏನು ತೊಂದರೆ ಇಲ್ಲ. ನೋಡಿ, ಆ ಸೈಡ್ ಕಟ್ ಮಾಡಿದ್ರೆ ಈಸಿಯಾಗಿ ಕ್ಲಾಂಪ್ ರಿಮೂವ್ ಆಗುತ್ತೆ. ಆನಂತರ ಬ್ರಷ್ ಕೂರಿಸಿ 3 ಕಡೆಯಿಂದ ಕ್ಲಾಂಪ್ನ ಪಂಚ್ ಮಾಡಿದ್ರೆ ಅದು ಈಸಿಯಾಗಿ ಸೇರಿಕೊಳ್ಳುತ್ತೆ. ಇಷ್ಟು ಈಸಿಯಾಗಿ ಫ್ಯಾನ್ನ ನಾವು ರೆಡಿ ಮಾಡ್ಕೋಬೋದು. ಸೊ ಏನು ಗಾಬರಿ ಆಗಬೇಕಾಗಿಲ್ಲ. ಇದಕ್ಕೆ ಫುಲ್ ಬಾಡಿ ಏನು ಚೇಂಜ್ ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ಕೆಲವರೆಲ್ಲ ಏನು ಮಾಡ್ತಾರೆ, ಫುಲ್ ಅಲ್ಯೂಮಿನಿಯಂ ಬಾಡಿನ ಚೇಂಜ್ ಮಾಡಿಬಿಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ಬುಷನ್ನು ಈಸಿಯಾಗಿ ನಾವು ಬದಲಾಯಿಸ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಯಾರಾದರೂ ರಿಪೇರಿ ಮಾಡೋರಿದ್ದರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಷ್ಟು ಈಸಿಯಾಗಿ ನಾವು ಬುಷನ್ನು ಬದಲಾಯಿಸ್ಕೊಂಡ್ರೆ ಆರಾಮಾಗಿ ನಾವು ಫ್ಯಾನ್ನ ರೆಡಿ ಮಾಡ್ಕೋಬೋದು. ಇದೊಂದು ನಿಮಗೆಲ್ಲ ಯೂಸ್ಫುಲ್ ವಿಡಿಯೋ ಅಂದ್ಕೊಂಡಿದ್ದೀನಿ. ನೋಡಿ, ಎರಡು ಸೈಡ್ಗೂ ನಾನು ಈಸಿಯಾಗಿ ಬುಷನ್ನ ರಿಮೂವ್ ಮಾಡಿದ್ದೇನೆ. ಭಾಳ ಈಸಿಯಾಗಿ ನಾವು ಬುಷನ್ನು ರಿಮೂವ್ ಮಾಡ್ಕೋಬೋದು. ನೋಡಿ, ಅಲ್ಲಿ ಒಂದು ಸೈಡ್ ಕಟ್ಟಾಗಿದೆ, ಅಲ್ಲಿಂದ ಕ್ಲಾಂಪ್ನ ಸ್ಕ್ರೂಡ್ರೈವರ್ನ ಮೂಲಕ ಓಪನ್ ಮಾಡಿ ನಾನು ಬುಷನ್ನ ಕೂರಿಸಿ ಪ್ರೆಸ್ ಮಾಡಿದ್ದೀನಿ. ನೋಡಿ, ಇದು ಫ್ಯಾನ್ನ ರೋಟರ್, ಇದು ಸ್ವಲ್ಪ ಸ್ಕ್ರ್ಯಾಚಸ್ ಇತ್ತು, ಅದನ್ನು ಟರ್ನ್ ಮಾಡಿ ನಾನು ನೈಸ್ ಮಾಡಿದ್ದೇನೆ. ಇದು ಒಳಗಡೆ ಆರಾಮಾಗಿ ಸೇರಿಕೊಳ್ಳುತ್ತೆ. ಅದಕ್ಕೆ ಶಾಫ್ಟ್ ಕೂಡ ನಾನು ಬದಲಾಯಿಸಿದ್ದೇನೆ. ನೋಡಿದ್ರಿ ಅಲ್ವಾ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಯಾವಾಗಲೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು.